615 ಮೇಲೆ ಬರ್ಬೋದು ಅಂತ ನಿರೀಕ್ಷೆ ಇತ್ತು. ಖುಷಿ ಇದೆ ಮಾರ್ಕ್ಸ್ ಬಗ್ಗೆ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್ ಮಾತ್ರ. ರುಟೀನಾಗಿ ಓದ್ತಿದ್ದೆ. ನೈಟ್ ಸ್ವಲ್ಪ ಜಾಸ್ತಿ ಓದ್ತಿರ್ತಿದ್ದೆ, 12 ತನಕ. ಮಾರ್ನಿಂಗ್ ಅದೇ ಟೈಮಲ್ಲಿ ಇರ್ತಿದ್ದೆ. ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಚಿಕ್ಕಂದಿನಿಂದಲೇ ಅವಳು ತುಂಬ ಆಸಕ್ತಿಯಿಂದಲೇ ಓದ್ತಾ ಇದ್ಲು. ಅವಳು ಮನೆಯಲ್ಲಿ ತುಂಬ ಕಡಿಮೆ ಅಭ್ಯಾಸ ಮಾಡ್ತಾ ಇದ್ಲು, ಪಾಠ ಚೆನ್ನಾಗಿ ಕೇಳ್ತಾ ಇದ್ಲು. ನಮಸ್ತೆ ವೀಕ್ಷಕರೇ, SSLC ಫಲಿತಾಂಶಗಳು ಬಂದು ದಿನಗಳೇ ಕಳೆದಿವೆ. ಸಾಧಕ ವಿದ್ಯಾರ್ಥಿಗಳ ಮನದ ಮಾತುಗಳನ್ನು ಆಲಿಸಿದ್ದೀರಿ, ಅವರ ಪೋಷಕರ ಮಾತುಗಳನ್ನು ಕೂಡ ಕೇಳಿದ್ದೀರಿ. ಇಂತಹ ಸಂದರ್ಶನಗಳು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಬೇಕು ಎನ್ನುವ ಬಯಕೆ ನಮ್ಮದು ಕೂಡ. ಹಾಗಾಗಿ 1ರಿಂದ 10ನೇವರೆಗಿನ ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಕೇಳಿಸ್ತಾ ಇದ್ದೇವೆ. ಇವತ್ತು 616 ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ 10ನೇ ಸ್ಥಾನಿಯಾಗಿರುವಂತಹ ಕಲ್ಲುಗುಂಡಿಯ ಸವೇರಪುರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಪರಿಣಿತಾ HR ಅವರ ಮನದ ಮಾತುಗಳನ್ನು ಕೇಳೋಣ ಬನ್ನಿ. ರಾಜ್ಯ ಮಟ್ಟದಲ್ಲಿ 10ನೇ ಸ್ಥಾನಿಯಾಗಿರುವಂತಹ ಪರಿಣಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅಭಿನಂದನೆಗಳು ಪರಿಣಿತಾ. ಥ್ಯಾಂಕ್ ಯು ಸರ್. 616 ಅಂಕ ಬಂದಿದೆ, ಅಷ್ಟೇ ನಿರೀಕ್ಷೆ ಮಾಡಿದ್ರಾ? 615 ಮೇಲೆ ಬರ್ಬೋದು ಅಂತ ನಿರೀಕ್ಷೆ ಇತ್ತು. ಖುಷಿ ಇದೆ ಮಾರ್ಕ್ಸ್ ಬಗ್ಗೆ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್ ಮಾತ್ರ. ಅವರು ಚಂದ ಪಾಠ ಮಾಡ್ತಿದ್ರು. ಪಾಠ ಮಾಡುವಾಗಲೇ ಎಲ್ಲ ಅರ್ಥ ಆಗ್ತಿತ್ತು. ಪುನಃ ಅದರೊಮ್ಮೆ ಓದುವಾಗ ಫುಲ್ ಕ್ಲಿಯರ್. ನೀವು ಬಾಲ್ಯದಿಂದಲೇ ಅದೇ ಸ್ಕೂಲಲ್ಲಿ ಓದ್ತಾ ಇದ್ದೀರಾ? LKGಯಿಂದ ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ. ಯಾವುದರಲ್ಲಿ ಮಿಸ್ ಆಯಿತು? ಮಿಸ್ ಅದು ಇಂಗ್ಲೀಷಲ್ಲಿ 2 ಮಾರ್ಕ್ ಹೋಯಿತು, ಮ್ಯಾಥ್ಸಲ್ಲಿ 3 ಮಾರ್ಕ್ ಹಾಗೂ ಸೈನ್ಸಲ್ಲಿ 4 ಮಾರ್ಕ್ ಹೋಯಿತು. ಪರಿಣಿತಾ, ಹೇಗೆ ಸ್ಟಡಿ ಮಾಡ್ತಾ ಇದ್ದೀರಿ? ಎಕ್ಸಾಮಿಗೆ ಅಂತ ಓದ್ತಾ ಇದ್ದೀರಾ ಅಲ್ಲಿ ರುಟೀನಾಗಿ? ಹೇಗೆ? ರುಟೀನಾಗಿ ಓದ್ತಿದ್ದೆ. ನೈಟ್ ಸ್ವಲ್ಪ ಜಾಸ್ತಿ ಓದ್ತಿರ್ತಿದ್ದೆ, 12 ತನಕ. ಮಾರ್ನಿಂಗ್ ಅದೇ ಟೈಮಲ್ಲಿ ಹೇಳ್ತಿದ್ದೆ. ಬೇರೆ ಆ್ಯಕ್ಟಿವಿಟೀಸಲ್ಲಿ? ಬೇರೆ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ ಸ್ಕೂಲಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸಿಗೆಲ್ಲ ಜಾಯ್ನ್ ಆಗ್ತಿದ್ದೆ. ಡ್ಯಾನ್ಸ್ ಇಂಟ್ರೆಸ್ಟ್ ಇತ್ತು. ಭರತನಾಟ್ಯ ಭರತನಾಟ್ಯ ಜೂನಿಯರ್ ಆಗಿದೆ. ಹಾಡ್ತೀರಾ? ಹಾಡು ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ ಮೊದಲು. ಬಹುಶಃ ನಿಮ್ಮ ಸವೇರಪುರ ಶಾಲೆಯ ಇನ್ನಿತರ ವಿದ್ಯಾರ್ಥಿಗಳು ಕೂಡ ಟಾಪರ್ಸ್ ಆಗಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಹೇಳಿ ಸಂಸ್ಥೆಯ ಬಗ್ಗೆ. ಸ್ಕೂಲು ತುಂಬ ಒಳ್ಳೆ ಸ್ಕೂಲ್. LKGಯಿಂದ ಮಕ್ಕಳನ್ನ ಚೆಂದ ಕರ್ಕೊಳ್ತಾರೆ. 10th ಕೂಡ ತುಂಬ ಟೀಚರ್ಸ್ ಎಲ್ಲರೂ ಎಫರ್ಟ್ ಹಾಕ್ತಾರೆ. ಎಲ್ಲ ಟೀಚರ್ಸ್ ಅಷ್ಟು ಚೆಂದ ಪಾಠ ಮಾಡ್ತಾರೆ. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನೆಯವ್ರ ಪ್ರೋತ್ಸಾಹ ಹೇಗೆ? ತಂದೆ ಕೃಷಿಕರು, ತಾಯಿ ಲೇಖಕಿ ಕೂಡ ಅಲ್ವಾ? ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಪ್ರೆಷರ್ ಆಗ್ತಿರಲಿಲ್ಲ ನನಗೆ. ಓದು ಅಂತ ಪ್ರೆಷರ್ ಏನೂ ಆಗ್ತಿರಲಿಲ್ಲ. ಸಪೋರ್ಟ್ ಮಾಡಿದ್ದಾರೆ. ಪರಿಣಿತಾ, ಏನು ಆಂಬಿಷನ್ ಇದೆ? ಆಂಬಿಷನ್ ಅಂತ ಏನಿಲ್ಲ, ಕಾಮರ್ಸ್ ತಗೊಂಡಿದ್ದಾನೆ. ಇನ್ನು ಆ ಫೀಲ್ಡಲ್ಲಿ ಏನಾದರೂ ಅಚೀವ್ ಮಾಡಬೇಕು. ಇಂಥ ಸಾಧನೆಯನ್ನು ಮಾಡ್ತಾ ಇರುವಂಥ ನೂರಾರು ವಿದ್ಯಾರ್ಥಿಗಳು ಕೂಡ ಈ ಸಂದರ್ಶನವನ್ನು ನೋಡ್ತಾರೆ. ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಿ? ಅವರಿಗೆ ಮನಸ್ಸಾಗುವಾಗ ಅವರು ಆ ಟೈಮಲ್ಲಿ ತುಂಬ ಗಮನ ಇಟ್ಟು ಓದಲಿ. ಪರಿಣಿತಾ ಅವರು ಚೆಂಬು ಗ್ರಾಮದ ಕೃಷಿಕರಾಗಿರುವಂಥ ರವಿರಾಜ್ ಹೊಸೂರು ಮತ್ತು ಲೇಖಕಿ ಸಂಗೀತ ರವಿರಾಜ್ ಇವರ ಪುತ್ರಿ. ರಾಜ್ಯ ಮಟ್ಟದಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮೊಂದಿಗೆ ಅಮ್ಮ ಸಂಗೀತ ರವಿರಾಜ್ ಅವರಿದ್ದಾರೆ. ನಿಮ್ಗೆ ಕೂಡ ಅಭಿನಂದನೆಗಳು ಮೇಡಮ್. ಧನ್ಯವಾದಗಳು ಸರ್. ಮಗಳ ಸಾಧನೆ ಬಗ್ಗೆ ಏನು ಅನ್ನಿಸ್ತದೆ? ಸಹಜವಾಗಿ ಖುಷಿನೇ ಆಗಿದೆ. ಚಿಕ್ಕಂದಿನಿಂದಲೇ ಅವಳು ತುಂಬ ಆಸಕ್ತಿಯಿಂದಲೇ ಓದ್ತಾ ಇದ್ಲು. ಸುಮಾರು ಕೊರೋನಾದ ಗ್ಯಾಪಲ್ಲಿ ಸ್ವಲ್ಪ ಅವಳಿಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗಿತ್ತು ಆ ಸಮಯದಲ್ಲಿ. ನಂತರ 8, 9 ಆದಮೇಲೆ ಮತ್ತೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಉಟ್ಕೊಂಡು ಈಗ 10ನೇ ತರಗತಿಯಲ್ಲಿ ಉತ್ತಮವಾದ ಸಾಧನೆಯನ್ನೇ ಮಾಡಿದ್ದಾಳೆ. ಮನೇಲಿ ಹೇಗಿರ್ತಾರೆ? ಮನೆಯಲ್ಲಿ ಅವಳು ತುಂಬ ಫ್ರೀಯಾಗಿ ಓದುವವಳು. ಒಂದು ಚೌಕಟ್ಟು ಹಾಕಿಕೊಂಡು ಇಂತಿಷ್ಟೇ ಸಮಯದಲ್ಲಿ ಅಂತೇಳಿ ಓದ್ತಾ ಇರಲಿಲ್ಲ. ಅವಳಿಗೆ ಮನಸ್ಸಾಗುವಾಗ ಅದು ಏನು ಅವಳಿಗೆ ಅಭ್ಯಾಸ ಹೆಚ್ಚು ಮಾಡಬೇಕು ಅನ್ನುವಂತಹ ವಿಚಾರ ಅವಳ ತಲೆಯಲ್ಲಿದ್ದರೆ ಆ ಸಮಯದಲ್ಲಿ ತುಂಬ ಓದ್ತಾ ಇದ್ಲು. ಇಲ್ಲದಿದ್ದರೆ ಅವಳು ತರಗತಿಯಲ್ಲಿ ಚೆನ್ನಾಗಿ ಪಾಠವನ್ನು ಕೇಳುವವಳು. ಅಲ್ಲಿ ಸರಿಯಾಗಿ ಕೇಳಿದ ಮೇಲೆ ಮತ್ತೆ ಎಲ್ಲ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ಪಾಠವನ್ನು ಮಾಡ್ತಾಯಿದ್ರು. ಅದು ಇಂಥ ವಿದ್ಯಾರ್ಥಿಗಳಿಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅವಳು ಮನೆಯಲ್ಲಿ ತುಂಬ ಕಡಿಮೆ ಅಭ್ಯಾಸ ಮಾಡ್ತಾ ಇದ್ಲು, ಪಾಠ ಚೆನ್ನಾಗಿ ಕೇಳ್ತಾ ಇದ್ಲು. ನಿಮ್ಮ ಕ್ಷೇತ್ರಗಳಿಗೆ ಮಗಳಿಗೂ ಆಸಕ್ತಿ ಇದೆಯಾ? ಆಸಕ್ತಿ ಅಂದರೆ ಓದೋದ್ರಲ್ಲಿ ಕೊಂಚ ಮಟ್ಟಿಗೆ ಆಸಕ್ತಿ ಇದೆ ಅಂತ ಹೇಳ್ಬೋದು ಅಷ್ಟೇ. ಮತ್ತೆ ಅದನ್ನು ಬೇರೆದರಲ್ಲಿ ಅವಳು ತೊಡಗಿಸಿಕೊಂಡಿದ್ದಾಳೆ. ಪರಿಣಿತಾ ಅವರ ತಂಗಿ ಕೂಡ ನನ್ನ ಜೊತೆಗಿದ್ದಾರೆ. ಹೇಗೆ ಹೆಸರು? ಕ್ಷಿತಿಜ HR. ಯಾವ ಸ್ಕೂಲು ನೀನು? ಸವೇರಪುರ. ಓಕೆ. ಅಕ್ಕನ ಸಾಧನೆ ಬಗ್ಗೆ ಏನು ಅನ್ನಿಸ್ತದೆ? ಖುಷಿಯಾಗಿದೆ. ನೀನು ಕೂಡ ಅದೇ ಸಾಧನೆ ಮಾಡ್ತೀಯಲ್ಲ? ವೀಕ್ಷಕರೇ, ಕೇಳಿದ್ರಲ್ಲ, ಶೈಕ್ಷಣಿಕ ಬದುಕಿನ ನಿರ್ಣಾಯಕ ಕಾಲಘಟ್ಟವಾಗಿರುವಂಥ SSLCಯಲ್ಲಿ ಸಾಧನೆ ಮಾಡಿದಂಥ ಪರಿಣಿತಾ ಇವರು ಮತ್ತು ಅವರ ಪೋಷಕರು ನಮ್ಮೊಂದಿಗೆ ಮಾತನಾಡಿದ್ದಾರೆ.
ನಮ್ಮ ಕಡೆಯಿಂದಲೂ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.